ಇದನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಆಟೋ LPG ಗ್ಯಾಸ್ ಜಾಸ್ತಿಯಾಗಿದೆ ಮತ್ತು ಬಂಕ್ಗಳಲ್ಲಿ ಬೆಲೆಗಳ ತಾರತಮ್ಯ ಇದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಿದಂಗೆ ಇವತ್ತು 1 to 2 ಆಗಿ ಇವತ್ತು ಖಾಸಗಿ ಬಂಕ್ಗಳು ಚಾಲಕರನ್ನ ವಸೂಲಿ ಮಾಡ್ತಾವ್ರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಮಾಡಿ ಸರ್ಕಾರದ ಆಹಾರ ಮತ್ತು ನಾಗರಿಕ ಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಸಹ ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮ ಈ ಬೇಡಿಕೆ ಏನಪ್ಪ ಅಂತಂದರೆ, ಸರಾಗವಾಗಿ ಆಟೋ ಚಾಲಕರಿಗೆ ಬದುಕನ್ನು ನಿಭಾಯಿಸಲು ದುಡಿದು ಜೀವನ ಮಾಡಲಿಕ್ಕೆ ಗ್ಯಾಸ್ ನಮಗೆ ಸಿಗಬೇಕು. ಅದೇ ರೀತಿಯಲ್ಲಿ ಬೆಲೆ ಏರಿಕೆ ನಮಗೆ ನಿಯಂತ್ರಣ ಇರಬೇಕು. ಸರ್ಕಾರ ಏನು ತೀರ್ಮಾನ ಮಾಡಿ ನಿಗದಿಪಡಿಸಿದೆ, ಆ ನಿಗದಿಪಡಿಸಿರುವಂತಹ ಬೆಲೆಗಳಲ್ಲಿ ನಮಗೆ ಗ್ಯಾಸ್ ಸಿಗಬೇಕಾಯ್ತೈತೆ. ಇದನ್ನು ನಾವು ಪ್ರಶ್ನೆ ಮಾಡಿ ಇವತ್ತು ಹೋರಾಟವನ್ನು ಮಾಡಿದ್ದು. ಅದಾಗಿ ಇನ್ನು ಆಟೋ ಚಾಲಕರಿಗೆ ಸರ್ಕಾರ 10,000 ರೂಪಾಯಿ ಈ ಸಮಸ್ಯೆ ಬಗೆಯವರೆಗೂ 10,000 ರೂಪಾಯಿ ತಿಂಗಳಿಗೆ ಒಂದು ಸಹಾಯಧನವನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಸಹ ಮಾಡಿದ್ದೀವಿ. ಅದಾಗಿ ಈ ಬೆಂಗಳೂರಿನ ಆಟೋ ಚಾಲಕರು ಈ ಒಂದು ಗ್ಯಾಸ್ನಿಂದ ಜೀವನ ಮಾಡೋದು ಬದುಕೋದು ತುಂಬ ಕಷ್ಟ ಆಗಿದೆ. ಆ ಕಾರಣದಿಂದ ನಾವು ಹೋರಾಟವನ್ನು ಈ ದಿನ ಮಾಡಿರುವಂಥದ್ದು. ಜಾವೀದ್ ಅಹಮದ್ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ. ARDA ಜಿಂದಾಬಾದ್, CITU ಜಿಂದಾಬಾದ್, ಆಟೋ ಚಾಲಕರ ಹೋರಾಟಕ್ಕೆ ಜಯವಾಗಲಿ, ಆಟೋ ಚಾಲಕರ ಹೋರಾಟಕ್ಕೆ ಜಯವಾಗಲಿ. ಏರಿಸಿರುವ ಗ್ಯಾಸ್ ಬೆಲೆ ಇಳಿಸಲೇಬೇಕು, ಏರಿಸಿರುವ ಗ್ಯಾಸ್ ಬೆಲೆ ಇಳಿಸಲೇಬೇಕು. ಕಾಳಸಂತೆಯಲ್ಲಿ ಮಾರಾಟವಾಗುವ ಗ್ಯಾಸ್ ಬೆಲೆ ಇಳಿಸಲೇಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಆಟೋ ಚಾಲಕರೇ ಒಂದಾಗಿ, ಸರ್ಕಾರ ಆಟೋ ಚಾಲಕರ ಸಹಾಯಕ್ಕೆ ಬರಲೇಬೇಕು, ಸರ್ಕಾರ ಆಟೋ ಚಾಲಕರ ಸಹಾಯಕ್ಕೆ ಬರಲೇಬೇಕು. ಆಟೋ ಚಾಲಕರಿಗೆ ಸರ್ಕಾರ 10,000 ತಿಂಗಳಿಗೆ ಸಹಾಯಧನ ನೀಡಲೇಬೇಕು.